ಸಿನಿಮಾ ಆರಂಭ ಆದಾಗ ಫಸ್ಟ್ ಬಂದಂತ ಲುಕ್ ರಿವೀಲ್ ಇದೆಯಲ್ಲ, ಅವತ್ತಿನಿಂದಲೂ ಕೂಡ ಟಾಕ್ ಇದೆ. ಈ ಲುಕ್ ಬಗ್ಗೆನೇ ಸ್ಪೆಷಲ್ ಕೇರ್ ತಗೊಂಡಿದ್ಯಾ? ಯಾಕಂದ್ರೆ ಇದರಲ್ಲಿ ತುಂಬಾ ಶೇಡ್ಸ್ ಇದೆ ಅನ್ನೋ ವಿಚಾರಗಳಿದೆ. ಸೊ ಹಾಗಾಗಿ ಲುಕ್ ಬಗ್ಗೆ ಮಾತಾಡೋದಾದ್ರೆ ದರ್ಶನ್ ಸರ್ ಲುಕ್ ಬಗ್ಗೆ ಅಗೇನ್ ಅದು ಸ್ಕ್ರಿಪ್ಟ್ ಗೆ ಹೊಂದ್ಕೋಬೇಕು. ಆ ಕ್ಯಾರೆಕ್ಟರ್ ಆ ತರ, ದ ಡೆವಿಲ್ಸ್ ಕ್ಯಾರೆಕ್ಟರ್ ಓನ್ಲಿ ಇಸ್ ಲೈಕ್ ದಟ್. ಅದ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗ್ಲಿ, ಆ ಕ್ಯಾರೆಕ್ಟರ್ ಡೆಫಿನೇಷನ್ ಆಗ್ಲಿ, ಅದಕ್ಕೆ ಅಂತ ಖಂಡಿತವಾಗ್ಲೂ ನಾವು ತುಂಬಾ ಕಾಳಜಿ ವಹಿಸಿದ್ದೀವಿ. ಅದ್ರ ಮೇಲೆ ವರ್ಕ್ ಮಾಡಿದೀವಿ, ಹೋಮ್ ವರ್ಕ್ ಮಾಡಿದೀವಿ. ಅಂಡ್ ಆ ಕ್ಯಾರೆಕ್ಟರ್ ಹೀಗೆ ಇರಬೇಕು, ಇದೇ ತರ ಬಟ್ಟೆ ಇರಬೇಕು, ಇದೇ ತರ ಹೇರ್ ಸ್ಟೈಲ್ ಇರಬೇಕು, ಇದೇ ತರ ಗ್ಲಾಸಸ್ ಇರಬೇಕು, ಆಕ್ಸೆಸರೀಸ್ ಹೀಗೆ ಇರಬೇಕು, ಇಷ್ಟು ಡೀಟೇಲ್ಡ್ ಆಗಿ ವರ್ಕ್ ಖಂಡಿತ ಮಾಡಿದೀವಿ. ಅಂಡ್ ಡೆಫಿನೆಟ್ಲಿ ದರ್ಶನ್ ವಾಸ್ ಆಲ್ಸೋ ವೆರಿ ಕಿಕ್ಡ್. ಯಾಕಂದ್ರೆ ಇಷ್ಟು ಡೀಟೇಲ್ ವರ್ಕ್ ಮಾಡ್ತಾ ಇದೀವಿ. ಅಂಡ್ ಪ್ರಾಬಬ್ಲಿ ಸ್ವಲ್ಪ ಕಾಸ್ಟ್ಯೂಮ್ಸ್ ಅಲ್ಲೂ ಅವರು ಸ್ವಲ್ಪ ವೆರೈಟೀಸ್ ಆಗಲಿ ಅಂಡ್ ಎಕ್ಸ್ಪೆರಿಮೆಂಟೇಷನ್ ಮಾಡಕ್ಕೆ ಓಪನ್ ಇದ್ರು ಕೂಡ. ಅಂಡ್ ಚೇತನ್ ಅಂತ ಒಬ್ರು ಡಿಸೈನರ್ ನಮ್ ಜೊತೆಗೆ ವರ್ಕ್ ಮಾಡಿದ್ರು. ಅಂಡ್ ಅಗೇನ್ ಮೈ ವೈಫ್ ವಾಸ್ ಇನ್ ಬಿಟ್ವೀನ್, ನನ್ನ ಅವರ ಮಧ್ಯೆ ಶಿ ವಾಸ್ ದ ಬ್ರಿಡ್ಜ್. ಸೊ ಶಿ ಯೂಸ್ ಟು ಕಮ್ಯುನಿಕೇಟ್ ಎವ್ರಿಥಿಂಗ್, ನನ್ಗೆ ಏನ್ ಬೇಕು ಎತ್ತ ಅಂತ ಮಾತಾಡ್ತಾ ಇದ್ರೆ. ಅಂಡ್ ದಟ್ ಇಸ್ ಹೌ ಯು ಸಿ ದ ರಿಸಲ್ಟ್ಸ್. ಓಕೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ, ಅದರಲ್ಲೂ ಯಶಸ್ವಿ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ಕಾಂತಾರದಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರ ಜೊತೆಗೆ ಪ್ರಗತಿ ಅವರು ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರು. ಇದರಲ್ಲೂ ಕೂಡ ನಿಮ್ ವೈಫ್ ಕಾಸ್ಟ್ಯೂಮ್ ಡಿಸೈನರ್ ಅಂತ ಕೇಳ್ತಾರೆ. ಇಲ್ಲ, ಶಿ ಇಸ್ ನಾಟ್ ಇನ್ ಟು ಕಾಸ್ಟ್ಯೂಮ್ ಡಿಸೈನಿಂಗ್. ಬೇಸಿಕಲಿ ಅದ್ರಲ್ಲಿ ಆಸಕ್ತಿ ಇದೆ ಅಂಡ್ ಅವ್ರು ಅದನ್ನ ಒಂದು ನೆರವೇರಿಸ್ತಾರೆ, ಏನಿದೆ ಅದಂತ. ಕಾಸ್ಟ್ಯೂಮ್ ಡಿಸೈನರ್ ಬಂದು ಚೇತನ್ ಅವರೇ. ನಮ್ಗೆ ಏನ್ ಬೇಕು ಅದನ್ನ ಅವ್ರು ಮಾಡಿಕೊಟ್ರು. ಅಂಡ್ ಫೈನಲಿ ಎಸ್, ಅದು ಇಟ್ಸ್ ಅ ಟೀಮ್ ವರ್ಕ್. ಸೊ ಎಲ್ಲ ನಾನು ಐ ವುಡಂಟ್ ಸೇ ತಶ್ವಿನಿ ಇಸ್ ಅಂದ್ರೆ ಡೆಫಿನೆಟ್ಲಿ ಎಲ್ಲ ಅವರೇ ಅಂತ ನಾನು ಹೇಳಲ್ಲ. ಇಟ್ ಇಸ್ ಟೀಮ್ ವರ್ಕ್. ನಾನಾಗ್ಲಿ, ಚೇತನ್ ಆಗ್ಲಿ, ತಶ್ವಿನಿ ಆಗ್ಲಿ. ಅಂಡ್ ತಶ್ವಿನಿ ಅವರು ಬಂದು ಇಟ್ ಇಸ್ ನಾಟ್ ದಟ್ ಶಿ ವಾಂಟೆಡ್ ಟು ಬಿ ದೇರ್. ಇನ್ಫ್ಯಾಕ್ಟ್ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಫೋರ್ಸ್ ಮಾಡಿ ಅವ್ರನ್ನ ಟೀಮ್ ಅವ್ರನ್ನ ಪ್ರೆಸ್ ಮೀಟ್ ಗೆ ಮೇಲೆ ಕೂರಿಸ್ತೋ ಹೊರತು ಶಿ ಇಸ್ ನಾಟ್ ದಟ್ ಪರ್ಸನ್ ಅಟ್ ಆಲ್. ಅವ್ರು ಬಂದಿದ್ದೆ ಏನಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರು ನನ್ನ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ತುಂಬಾ ಸ್ಟ್ರೆಸ್ ಇತ್ತು ನನಗೆ. ಅಂದ್ರೆ ಇಟ್ ವಾಸ್ ಅ ವೆರಿ ವಾಸ್ಟ್ ಫಿಲ್ಮ್ ಅಂಡ್ ತುಂಬಾ ಲೊಕೇಶನ್ಸ್, ತುಂಬಾ ಸೆಟ್ಸ್, ಇದೆಲ್ಲ ಇದ್ದಾಗ ಅವರು ಇನ್ಫ್ಯಾಕ್ಟ್ ಅವರು ಫೋರ್ಸಿಬ್ಲಿ ಶಿ ಹ್ಯಾಡ್ ಟು ಇನ್ವಾಲ್ವ್. ಅವ್ರು ಮಾಡಲೇಬೇಕಾದಂತ ಪರಿಸ್ಥಿತಿ ಬಂತು. ಯಾಕಂದ್ರೆ ಇದು ನಮ್ಮ ಹೋಮ್ ಪ್ರೊಡಕ್ಷನ್, ನನ್ನ ಎಲ್ಲಾ ಸಿನಿಮಾಗಳು ಆಲ್ಮೋಸ್ಟ್ ಹೋಮ್ ಪ್ರೊಡಕ್ಷನ್ಸ್. ಸೊ ಶಿ ಹ್ಯಾಡ್ ಟು ಇನ್ವೆರಿಬಲಿ ಬಿ ಅ ಪಾರ್ಟ್ ಆಫ್ ಇಟ್. ಸೊ ಅದನ್ನ ಅವ್ರು ಮಾಡಕ್ಕಾಗ್ಲಿ, ಇಲ್ಲ ಅವ್ರ ಮನೆ ಬಿಟ್ಟು ಬಂದು, ಇಲ್ಲ ಮಕ್ಕಳನ್ನ ಬಿಟ್ಟು ಬಂದು ಈ ಕೆಲಸ ಮಾಡಕ್ಕಾಗ್ಲಿ, ನಮ್ ತಾಯಿ ಸಪೋರ್ಟ್ ಆಗ್ಲಿ, ನನ್ನ ಕಸಿನ್ಸ್, ನನ್ನ ಸಿಸ್ಟರ್ಸ್ ಎಲ್ಲರದ್ದು ಸಪೋರ್ಟ್ ಇದ್ದಿದ್ರಿಂದಾನೆ ಶಿ ಆಲ್ಸೋ ಕುಡ್ ಅಂದ್ರೆ ಬಂದು ನನ್ನ ಜೊತೆಗೆ ನಿಂತು. ಅಂಡ್ ಡೆಫಿನೆಟ್ಲಿ ಐ ಮೀನ್ ಅವ್ರ ಸಪೋರ್ಟ್ ಬಗ್ಗೆ ನಾನು ಎರಡು ಮಾತೇ ಇಲ್ಲ. ಬಿಕಾಸ್ ಪ್ರೊಡಕ್ಷನ್ ಅನ್ನೋದು ಈಸಿ ಅಲ್ಲ. ಕಂಪ್ಲೀಟ್ ಪ್ರೊಡಕ್ಷನ್ ಅಂಡ್ ಫಿನಾನ್ಸ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹ್ಯಾಂಡಲ್ ಮಾಡಿದ್ರೇನೆ ನಿಮ್ಗೆ ಡೈರೆಕ್ಷನ್ ಈಸಿಯಾಗಿ ಮಾಡಕ್ಕಾಗದು. ಸೊ ಅದನ್ನ ಎಲ್ಲಾನು ನಿಭಾಯಿಸಿದ್ದಾರೆ. ಬಿಹೈಂಡ್ ಮೀ, ನೆಕ್ಸ್ಟ್ ಟು ಮೀ. ಸಿನಿಮಾ ಆರಂಭ ಆದಾಗ ಫಸ್ಟ್ ಬಂದಂತ ಲುಕ್ ರಿವೀಲ್ ಇದೆಯಲ್ಲ, ಅವತ್ತಿನಿಂದಲೂ ಕೂಡ ಟಾಕ್ ಇದೆ. ಈ ಲುಕ್ ಬಗ್ಗೆನೇ ಸ್ಪೆಷಲ್ ಕೇರ್ ತಗೊಂಡಿದ್ಯಾ? ಯಾಕಂದ್ರೆ ಇದರಲ್ಲಿ ತುಂಬಾ ಶೇಡ್ಸ್ ಇದೆ ಅನ್ನೋ ವಿಚಾರಗಳಿದೆ. ಸೊ ಹಾಗಾಗಿ ಲುಕ್ ಬಗ್ಗೆ ಮಾತಾಡೋದಾದ್ರೆ ದರ್ಶನ್ ಸರ್ ಲುಕ್ ಬಗ್ಗೆ ಅಗೇನ್ ಅದು ಸ್ಕ್ರಿಪ್ಟ್ ಗೆ ಹೊಂದ್ಕೋಬೇಕು. ಆ ಕ್ಯಾರೆಕ್ಟರ್ ಆ ತರ, ದ ಡೆವಿಲ್ಸ್ ಕ್ಯಾರೆಕ್ಟರ್ ಓನ್ಲಿ ಇಸ್ ಲೈಕ್ ದಟ್. ಅದ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗ್ಲಿ, ಆ ಕ್ಯಾರೆಕ್ಟರ್ ಡೆಫಿನೇಷನ್ ಆಗ್ಲಿ, ಅದಕ್ಕೆ ಅಂತ ಖಂಡಿತವಾಗ್ಲೂ ನಾವು ತುಂಬಾ ಕಾಳಜಿ ವಹಿಸಿದ್ದೀವಿ. ಅದ್ರ ಮೇಲೆ ವರ್ಕ್ ಮಾಡಿದೀವಿ, ಹೋಮ್ ವರ್ಕ್ ಮಾಡಿದೀವಿ. ಅಂಡ್ ಆ ಕ್ಯಾರೆಕ್ಟರ್ ಹೀಗೆ ಇರಬೇಕು, ಇದೇ ತರ ಬಟ್ಟೆ ಇರಬೇಕು, ಇದೇ ತರ ಹೇರ್ ಸ್ಟೈಲ್ ಇರಬೇಕು, ಇದೇ ತರ ಗ್ಲಾಸಸ್ ಇರಬೇಕು, ಆಕ್ಸೆಸರೀಸ್ ಹೀಗೆ ಇರಬೇಕು, ಇಷ್ಟು ಡೀಟೇಲ್ಡ್ ಆಗಿ ವರ್ಕ್ ಖಂಡಿತ ಮಾಡಿದೀವಿ. ಅಂಡ್ ಡೆಫಿನೆಟ್ಲಿ ದರ್ಶನ್ ವಾಸ್ ಆಲ್ಸೋ ವೆರಿ ಕಿಕ್ಡ್. ಯಾಕಂದ್ರೆ ಇಷ್ಟು ಡೀಟೇಲ್ ವರ್ಕ್ ಮಾಡ್ತಾ ಇದೀವಿ. ಅಂಡ್ ಪ್ರಾಬಬ್ಲಿ ಸ್ವಲ್ಪ ಕಾಸ್ಟ್ಯೂಮ್ಸ್ ಅಲ್ಲೂ ಅವರು ಸ್ವಲ್ಪ ವೆರೈಟೀಸ್ ಆಗಲಿ ಅಂಡ್ ಎಕ್ಸ್ಪೆರಿಮೆಂಟೇಷನ್ ಮಾಡಕ್ಕೆ ಓಪನ್ ಇದ್ರು ಕೂಡ. ಅಂಡ್ ಚೇತನ್ ಅಂತ ಒಬ್ರು ಡಿಸೈನರ್ ನಮ್ ಜೊತೆಗೆ ವರ್ಕ್ ಮಾಡಿದ್ರು. ಅಂಡ್ ಅಗೇನ್ ಮೈ ವೈಫ್ ವಾಸ್ ಇನ್ ಬಿಟ್ವೀನ್, ನನ್ನ ಅವರ ಮಧ್ಯೆ ಶಿ ವಾಸ್ ದ ಬ್ರಿಡ್ಜ್. ಸೊ ಶಿ ಯೂಸ್ ಟು ಕಮ್ಯುನಿಕೇಟ್ ಎವ್ರಿಥಿಂಗ್, ನನ್ಗೆ ಏನ್ ಬೇಕು ಎತ್ತ ಅಂತ ಮಾತಾಡ್ತಾ ಇದ್ರೆ. ಅಂಡ್ ದಟ್ ಇಸ್ ಹೌ ಯು ಸಿ ದ ರಿಸಲ್ಟ್ಸ್. ಓಕೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ, ಅದರಲ್ಲೂ ಯಶಸ್ವಿ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ಕಾಂತಾರದಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರ ಜೊತೆಗೆ ಪ್ರಗತಿ ಅವರು ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರು. ಇದರಲ್ಲೂ ಕೂಡ ನಿಮ್ ವೈಫ್ ಕಾಸ್ಟ್ಯೂಮ್ ಡಿಸೈನರ್ ಅಂತ ಕೇಳ್ತಾರೆ. ಇಲ್ಲ, ಶಿ ಇಸ್ ನಾಟ್ ಇನ್ ಟು ಕಾಸ್ಟ್ಯೂಮ್ ಡಿಸೈನಿಂಗ್. ಬೇಸಿಕಲಿ ಅದ್ರಲ್ಲಿ ಆಸಕ್ತಿ ಇದೆ ಅಂಡ್ ಅವ್ರು ಅದನ್ನ ಒಂದು ನೆರವೇರಿಸ್ತಾರೆ, ಏನಿದೆ ಅದಂತ. ಕಾಸ್ಟ್ಯೂಮ್ ಡಿಸೈನರ್ ಬಂದು ಚೇತನ್ ಅವರೇ. ನಮ್ಗೆ ಏನ್ ಬೇಕು ಅದನ್ನ ಅವ್ರು ಮಾಡಿಕೊಟ್ರು. ಅಂಡ್ ಫೈನಲಿ ಎಸ್, ಅದು ಇಟ್ಸ್ ಅ ಟೀಮ್ ವರ್ಕ್. ಸೊ ಎಲ್ಲ ನಾನು ಐ ವುಡಂಟ್ ಸೇ ತಶ್ವಿನಿ ಇಸ್ ಅಂದ್ರೆ ಡೆಫಿನೆಟ್ಲಿ ಎಲ್ಲ ಅವರೇ ಅಂತ ನಾನು ಹೇಳಲ್ಲ. ಇಟ್ ಇಸ್ ಟೀಮ್ ವರ್ಕ್. ನಾನಾಗ್ಲಿ, ಚೇತನ್ ಆಗ್ಲಿ, ತಶ್ವಿನಿ ಆಗ್ಲಿ. ಅಂಡ್ ತಶ್ವಿನಿ ಅವರು ಬಂದು ಇಟ್ ಇಸ್ ನಾಟ್ ದಟ್ ಶಿ ವಾಂಟೆಡ್ ಟು ಬಿ ದೇರ್. ಇನ್ಫ್ಯಾಕ್ಟ್ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಫೋರ್ಸ್ ಮಾಡಿ ಅವ್ರನ್ನ ಟೀಮ್ ಅವ್ರನ್ನ ಪ್ರೆಸ್ ಮೀಟ್ ಗೆ ಮೇಲೆ ಕೂರಿಸ್ತೋ ಹೊರತು ಶಿ ಇಸ್ ನಾಟ್ ದಟ್ ಪರ್ಸನ್ ಅಟ್ ಆಲ್. ಅವ್ರು ಬಂದಿದ್ದೆ ಏನಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರು ನನ್ನ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ತುಂಬಾ ಸ್ಟ್ರೆಸ್ ಇತ್ತು ನನಗೆ. ಅಂದ್ರೆ ಇಟ್ ವಾಸ್ ಅ ವೆರಿ ವಾಸ್ಟ್ ಫಿಲ್ಮ್ ಅಂಡ್ ತುಂಬಾ ಲೊಕೇಶನ್ಸ್, ತುಂಬಾ ಸೆಟ್ಸ್, ಇದೆಲ್ಲ ಇದ್ದಾಗ
ಅವರು ಇನ್ಫ್ಯಾಕ್ಟ್ ಅವರು ಫೋರ್ಸಿಬ್ಲಿ ಶಿ ಹ್ಯಾಡ್ ಟು ಇನ್ವಾಲ್ವ್. ಅವ್ರು ಮಾಡಲೇಬೇಕಾದಂತ ಪರಿಸ್ಥಿತಿ ಬಂತು, ಯಾಕಂದ್ರೆ ಇದು ನಮ್ಮ ಹೋಮ್ ಪ್ರೊಡಕ್ಷನ್. ನನ್ನ ಎಲ್ಲಾ ಸಿನಿಮಾಗಳು ಆಲ್ಮೋಸ್ಟ್ ಹೋಮ್ ಪ್ರೊಡಕ್ಷನ್ಸ್. ಸೊ ಶಿ ಹ್ಯಾಡ್ ಟು ಇನ್ವೆರಿಬಲಿ ಬಿ ಅ ಪಾರ್ಟ್ ಆಫ್ ಇಟ್. ಸೊ ಅದನ್ನ ಅವ್ರು ಮಾಡಕ್ಕಾಗ್ಲಿ, ಇಲ್ಲ ಅವ್ರ ಮನೆ ಬಿಟ್ಟು ಬಂದು, ಇಲ್ಲ ಮಕ್ಕಳನ್ನ ಬಿಟ್ಟು ಬಂದು ಈ ಕೆಲಸ ಮಾಡಕ್ಕಾಗ್ಲಿ, ನಮ್ಮ ತಾಯಿ ಸಪೋರ್ಟ್ ಆಗ್ಲಿ, ನನ್ನ ಕಸಿನ್ಸ್, ನನ್ನ ಸಿಸ್ಟರ್ಸ್ ಎಲ್ಲರದ್ದು ಸಪೋರ್ಟ್ ಇದ್ದಿದ್ರಿಂದಾನೆ ಶಿ ಆಲ್ಸೋ ಕುಡ್ ಅಂದ್ರೆ ಬಂದು ನನ್ನ ಜೊತೆಗೆ ನಿಂತು. ಅಂಡ್ ಡೆಫಿನೆಟ್ಲಿ ಐ ಮೀನ್ ಅವ್ರ ಸಪೋರ್ಟ್ ಬಗ್ಗೆ ನಾನು ಎರಡು ಮಾತೇ ಇಲ್ಲ. ಬಿಕಾಸ್ ಪ್ರೊಡಕ್ಷನ್ ಅನ್ನೋದು ಈಸಿ ಅಲ್ಲ. ಕಂಪ್ಲೀಟ್ ಪ್ರೊಡಕ್ಷನ್ ಅಂಡ್ ಫಿನಾನ್ಸ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹ್ಯಾಂಡಲ್ ಮಾಡಿದ್ರೇನೆ ನಿಮಗೆ ಡೈರೆಕ್ಷನ್ ಈಸಿಯಾಗಿ ಮಾಡಕ್ಕಾಗದು. ಸೊ ಅದನ್ನ ಎಲ್ಲಾನು ನಿಭಾಯಿಸಿದ್ದಾರೆ. ಬಿಹೈಂಡ್ ಮೀ, ನೆಕ್ಸ್ಟ್ ಟು ಮೀ. ಬ್ಯೂಟಿಫುಲ್ ಸರ್. ನರ್ತಕಿಲೆ ಮಾಡ್ತಾರೆ. ಸಿನಿಮಾ ಆರಂಭ ಆದಾಗ ಫಸ್ಟ್ ಬಂದಂತ ಆ ಲುಕ್ ರಿವೀಲ್ ಇದೆಯಲ್ಲ, ಅವತ್ತಿನಿಂದಲೂ ಕೂಡ ಟಾಕ್ ಇದೆ. ಈ ಲುಕ್ ಬಗ್ಗೆನೇ ಸ್ಪೆಷಲ್ ಕೇರ್ ತಗೊಂಡಿದ್ಯಾ? ಯಾಕಂದ್ರೆ ಇದರಲ್ಲಿ ತುಂಬಾ ಶೇಡ್ಸ್ ಇದೆ ಅನ್ನೋ ವಿಚಾರಗಳಿದೆ. ಸೊ ಹಾಗಾಗಿ ಲುಕ್ ಬಗ್ಗೆ ಮಾತಾಡೋದಾದ್ರೆ ದರ್ಶನ್ ಸರ್ ಲುಕ್ ಬಗ್ಗೆ ಅಗೇನ್ ಅದು ಸ್ಕ್ರಿಪ್ಟ್ಗೆ ಹೊಂದ್ಕೋಬೇಕು. ಆ ಕ್ಯಾರೆಕ್ಟರ್ ಆ ತರ, ದ ಡೆವಿಲ್ಸ್ ಕ್ಯಾರೆಕ್ಟರ್ ಓನ್ಲಿ ಇಸ್ ಲೈಕ್ ದಟ್. ಅದ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಲಿ, ಆ ಕ್ಯಾರೆಕ್ಟರ್ ಡೆಫಿನೇಷನ್ ಆಗಲಿ, ಅದಕ್ಕೆ ಅಂತ ಖಂಡಿತವಾಗ್ಲೂ ನಾವು ತುಂಬಾ ಕಾಳಜಿ ವಹಿಸಿದ್ದೀವಿ. ಅದ್ರ ಮೇಲೆ ವರ್ಕ್ ಮಾಡಿದೀವಿ, ಹೋಮ್ ವರ್ಕ್ ಮಾಡಿದೀವಿ. ಅಂಡ್ ಆ ಕ್ಯಾರೆಕ್ಟರ್ ಹೀಗೆ ಇರಬೇಕು, ಇದೇ ತರ ಬಟ್ಟೆ ಇರಬೇಕು, ಇದೇ ತರ ಹೇರ್ ಸ್ಟೈಲ್ ಇರಬೇಕು, ಇದೇ ತರ ಗ್ಲಾಸಸ್ ಇರಬೇಕು, ಆಕ್ಸೆಸರೀಸ್ ಹೀಗೆ ಇರಬೇಕು, ಇಷ್ಟು ಡೀಟೇಲ್ಡ್ ಆಗಿ ವರ್ಕ್ ಖಂಡಿತ ಮಾಡಿದೀವಿ. ಅಂಡ್ ಡೆಫಿನೆಟ್ಲಿ ದರ್ಶನ್ ವಾಸ್ ಆಲ್ಸೋ ವೆರಿ ಕಿಕ್ಡ್, ಯಾಕಂದ್ರೆ ಇಷ್ಟು ಡೀಟೇಲ್ ವರ್ಕ್ ಮಾಡ್ತಾ ಇದೀವಿ. ಅಂಡ್ ಪ್ರಾಬಬ್ಲಿ ಸ್ವಲ್ಪ ಕಾಸ್ಟ್ಯೂಮ್ಸ್ ಅಲ್ಲೂ ಅವರು ಸ್ವಲ್ಪ ವೆರೈಟೀಸ್ ಆಗಲಿ ಅಂಡ್ ಎಕ್ಸ್ಪೆರಿಮೆಂಟೇಷನ್ ಮಾಡಕ್ಕೆ ಓಪನ್ ಇದ್ರು ಕೂಡ. ಅಂಡ್ ಚೇತನ್ ಅಂತ ಒಬ್ರು ಡಿಸೈನರ್ ನಮ್ ಜೊತೆಗೆ ವರ್ಕ್ ಮಾಡಿದ್ರು. ಅಂಡ್ ಅಗೇನ್ ಮೈ ವೈಫ್ ವಾಸ್ ಇನ್ ಬಿಟ್ವೀನ್, ನನ್ನ ಅವರ ಮಧ್ಯೆ ಶಿ ವಾಸ್ ದ ಬ್ರಿಡ್ಜ್. ಸೊ ಶಿ ಯೂಸ್ ಟು ಕಮ್ಯುನಿಕೇಟ್ ಎವ್ರಿಥಿಂಗ್, ನನ್ಗೆ ಏನ್ ಬೇಕು ಎತ್ತ ಅಂತ ಮಾತಾಡ್ತಾ ಇದ್ರೆ. ಅಂಡ್ ದಟ್ ಇಸ್ ಹೌ ಯು ಸಿ ದ ರಿಸಲ್ಟ್ಸ್. ಓಕೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ, ಅದರಲ್ಲೂ ಯಶಸ್ವಿ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ಕಾಂತಾರದಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರ ಜೊತೆಗೆ ಪ್ರಗತಿ ಅವರು ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರು. ಇದರಲ್ಲೂ ಕೂಡ ನಿಮ್ ವೈಫ್ ಕಾಸ್ಟ್ಯೂಮ್ ಡಿಸೈನರ್ ಅಂತ ಕೇಳ್ತಾರೆ. ಇಲ್ಲ, ಶಿ ಇಸ್ ನಾಟ್ ಇನ್ ಟು ಕಾಸ್ಟ್ಯೂಮ್ ಡಿಸೈನಿಂಗ್. ಬೇಸಿಕಲಿ ಅದರಲ್ಲೂ ಆಸಕ್ತಿ ಇದೆ. ಅಂಡ್ ಅವ್ರು ಅದನ್ನ ಒಂದು ನೆರವೇರಿಸ್ತಾರೆ, ಏನಿದೆ ಅದಂತ. ಕಾಸ್ಟ್ಯೂಮ್ ಡಿಸೈನರ್ ಬಂದು ಚೇತನ್ ಅವರೇ ನಮ್ಗೆ ಏನ್ ಬೇಕು ಅದನ್ನ ಅವ್ರು ಮಾಡಿಕೊಟ್ರು. ಅಂಡ್ ಫೈನಲಿ ಎಸ್, ಅದು ಇಟ್ಸ್ ಅ ಟೀಮ್ ವರ್ಕ್. ಸೊ ಎಲ್ಲ ನಾನು ಐ ವುಡಂಟ್ ಸೇ ತಶ್ವಿನಿ ಇಸ್ ಅಂದ್ರೆ ಡೆಫಿನೆಟ್ಲಿ ಎಲ್ಲ ಅವರೇ ಅಂತ ನಾನು ಹೇಳಲ್ಲ. ಇಟ್ ಇಸ್ ಟೀಮ್ ವರ್ಕ್. ನಾನಾಗ್ಲಿ, ಚೇತನ್ ಆಗ್ಲಿ, ತಶ್ವಿನಿ ಆಗ್ಲಿ. ಅಂಡ್ ತಶ್ವಿನಿ ಅವ್ರು ಬಂದು ಇಟ್ ಇಸ್ ನಾಟ್ ದಟ್ ಶಿ ವಾಂಟೆಡ್ ಟು ಬಿ ದೇರ್. ಇನ್ಫ್ಯಾಕ್ಟ್ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಫೋರ್ಸ್ ಮಾಡಿ ಅವ್ರ ಟೀಮ್ ಅವ್ರನ್ನ ಪ್ರೆಸ್ ಮೀಟ್ ಗೆ ಮೇಲೆ ಕೂರಿಸ್ತೋ ಹೊರತು ಶಿ ಇಸ್ ನಾಟ್ ದಟ್ ಪರ್ಸನ್ ಅಟ್ ಆಲ್. ಅವ್ರು ಬಂದಿದ್ದೇ ಏನಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರು ನನ್ನ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ತುಂಬಾ ಸ್ಟ್ರೆಸ್ ಇತ್ತು ನನಗೆ, ಅಂದ್ರೆ ಇಟ್ ವಾಸ್ ಅ ವೆರಿ ವಾಸ್ಟ್ ಫಿಲ್ಮ್. ಅಂಡ್ ತುಂಬಾ ಲೊಕೇಶನ್ಸ್, ತುಂಬಾ ಸೆಟ್ಸ್, ಇದೆಲ್ಲ ಇದ್ದಾಗ ಅವರು ಇನ್ಫ್ಯಾಕ್ಟ್ ಅವರು ಫೋರ್ಸಿಬ್ಲಿ ಶಿ ಹ್ಯಾಡ್ ಟು ಇನ್ವಾಲ್ವ್. ಅವ್ರು ಮಾಡಲೇಬೇಕಾದಂತ ಪರಿಸ್ಥಿತಿ ಬಂತು, ಯಾಕಂದ್ರೆ ಇದು ನಮ್ಮ ಹೋಮ್ ಪ್ರೊಡಕ್ಷನ್. ನನ್ನ ಎಲ್ಲಾ ಸಿನಿಮಾಗಳು ಆಲ್ಮೋಸ್ಟ್ ಹೋಮ್ ಪ್ರೊಡಕ್ಷನ್ಸ್. ಸೊ ಶಿ ಹ್ಯಾಡ್ ಟು ಇನ್ವೆರಿಬಲಿ ಬಿ ಅ ಪಾರ್ಟ್ ಆಫ್ ಇಟ್. ಸೊ ಅದನ್ನ ಅವ್ರು ಮಾಡಕ್ಕಾಗ್ಲಿ, ಇಲ್ಲ ಅವ್ರ ಮನೆ ಬಿಟ್ಟು ಬಂದು, ಇಲ್ಲ ಮಕ್ಕಳನ್ನ ಬಿಟ್ಟು ಬಂದು ಈ ಕೆಲಸ ಮಾಡಕ್ಕಾಗ್ಲಿ, ನಮ್ಮ ತಾಯಿ ಸಪೋರ್ಟ್ ಆಗಲಿ, ನನ್ನ ಕಸಿನ್ಸ್, ನನ್ನ ಸಿಸ್ಟರ್ಸ್ ಎಲ್ಲರದ್ದು ಸಪೋರ್ಟ್ ಇದ್ದಿದ್ರಿಂದಾನೆ ಶಿ ಆಲ್ಸೋ ಕುಡ್ ಅಂದ್ರೆ ಬಂದು ನನ್ನ ಜೊತೆಗೆ ನಿಂತು. ಅಂಡ್ ಡೆಫಿನೆಟ್ಲಿ ಐ ಮೀನ್ ಅವ್ರ ಸಪೋರ್ಟ್ ಬಗ್ಗೆ ನಾನು ಎರಡು ಮಾತೇ ಇಲ್ಲ. ಬಿಕಾಸ್ ಪ್ರೊಡಕ್ಷನ್ ಅನ್ನೋದು ಈಸಿ ಅಲ್ಲ. ಕಂಪ್ಲೀಟ್ ಪ್ರೊಡಕ್ಷನ್ ಅಂಡ್ ಫಿನಾನ್ಸ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹ್ಯಾಂಡಲ್ ಮಾಡಿದ್ರೇನೆ ನಿಮಗೆ ಡೈರೆಕ್ಷನ್ ಈಸಿಯಾಗಿ ಮಾಡಕ್ಕಾಗದು. ಸೊ ಅದನ್ನ ಎಲ್ಲಾನು ನಿಭಾಯಿಸಿದ್ದಾರೆ. ಬಿಹೈಂಡ್ ಮೀ, ನೆಕ್ಸ್ಟ್ ಟು ಮೀ. ಬ್ಯೂಟಿಫುಲ್ ಸರ್.